ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಗೋಲ್ಡ್ ETF ಬೆನಿಫಿಟ್ಸ್ ಹಾಗೂ 3 ಗೋಲ್ಡ್ ETFs, ಮ್ಯೂಚುವಲ್ ಫಂಡ್ ಬೇಸಿಕ್ಸ್ ಹಾಗೂ 3 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಹಾಗೂ ಫ್ಯೂಚರ್ ಟ್ರೇಡಿಂಗ್ನ ಬೇಸಿಕ್ಸ್ ತೋರಿಸಿದ್ವಿ. ಈ 3 ವೀಡಿಯೋಸ್ ವಾಚ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ 3 ವೀಡಿಯೋಸ್ನು ವಾಚ್ ಮಾಡಿ. ಈ ವಿಡಿಯೋದಲ್ಲಿ IPO ಬೇಸಿಕ್ಸ್ ಹಾಗೂ 3 ಟ್ರಿಕ್ಸ್ ಫಾರ್ 100% IPO ಅಲೋಕೇಶನ್ ತೋರಿಸಿದ್ವಿ. ಈ ವಿಡಿಯೋದಲ್ಲಿ ವೈ ಕಂಪನೀಸ್ ಗೋ IPO, ಟೈಪ್ಸ್ ಆಫ್ IPO ಪ್ರೋಸೆಸ್, IPO ಪಾರ್ಟಿಸಿಪೆಂಟ್ಸ್ ಹಾಗೂ ವಿಡಿಯೋದ ಕೊನೆಯಲ್ಲಿ 3 ಟ್ರಿಕ್ಸ್ ಫಾರ್ 100% IPO ಅಲೋಕೇಶನ್ ರಿವೀಲ್ ಮಾಡಿದ್ದೀವಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ IPO ಬೇಸಿಕ್ಸ್ ನೋಡೋಣ ಬನ್ನಿ. ವೈ ಕಂಪನಿ ಗೋ ಪಬ್ಲಿಕ್. ಕಂಪನೀಸ್ ಯಾಕೆ IPO ತೊಗೊಂಬರುತ್ತಂದರೆ, ಮೊದಲನೇ ರೀಸನ್ ಫಂಡ್ ರೈಸಿಂಗ್. ಕಂಪ್ನಿಗೆ ಫಂಡ್ಸ್ನ ರಿಕ್ವೈರ್ಮೆಂಟ್ ಬರುತ್ತೆ. ಏನಕ್ಕೆ ಅಂದರೆ ಕಂಪ್ನಿ ಬಿಸ್ನೆಸ್ ಗ್ರೋತ್ಗೆ ಆಗ್ಬೋದು ಅಥವಾ ಕಂಪ್ನಿ ಯಾವುದರ ಡೆಡ್ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ IPO ತೊಗೊಂಬರ್ಬೋದು. ಎರಡನೇದಾಗಿ ಕಂಪ್ನಿಯ ವಿಸಿಬಿಲಿಟಿ ಇನ್ ಮಾರ್ಕೆಟ್. ಕಂಪನಿಯ ವಿಸಿಬಿಲಿಟಿ ಗೇನ್ ಮಾಡ್ಕೊಳೋದಕ್ಕೆ IPO ತೊಗೊಂಬರ್ಬೋದು. ಮೂರನೇದಾಗಿ ಯಾವುದಾದ್ರೂ ಇನ್ವೆಸ್ಟರ್ಸ್ ಕಂಪ್ನಿಯ ಶೇರ್ಸಿಂದ ಎಕ್ಸಿಟ್ ಆಗೋದಕ್ಕೆ ಅಥವಾ ಶೇರ್ಸ್ನ ಲಿಕ್ವಿಡೇಟ್ ಮಾಡೋದಕ್ಕೆ IPO ತೊಗೊಂಬರ್ಬೋದು. ಟೈಪ್ಸ್ ಆಫ್ IPO. 2 ಥರದ IPO ಇಶ್ಯೂ ಇದೆ. ಒಂದು ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಇಶ್ಯೂ. ಫ್ರೆಶ್ ಇಶ್ಯೂ ಅಂದರೆ ಕಂಪ್ನಿ ಹೊಸದಾಗಿ ಶೇರ್ಸ್ನ ಕ್ರಿಯೇಟ್ ಮಾಡಿ ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ, ಅದಕ್ಕೆ ಫ್ರೆಶ್ ಇಶ್ಯೂ ಅಂತೀವಿ. ಆಫರ್ ಫಾರ್ ಸೇಲ್ ಇಶ್ಯೂ ಅಂದರೆ ಈಗಾಗಲೇ ಕಂಪ್ನಿ ಹತ್ರ ಇರುವ ಶೇರ್ಸ್ನ ಪ್ರಮೋಟರ್ಸ್ ಅಥವಾ ಇನ್ವೆಸ್ಟರ್ಸ್ದು ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ, ಅದಕ್ಕೆ ಆಫರ್ ಫಾರ್ ಸೇಲ್ ಅಂತೀವಿ. IPO ಪ್ರೊಸೆಸ್. ಮೊದಲನೇ ಪ್ರೊಸೆಸ್ ಬಂದು ಪ್ರೀ IPO ಪ್ರೊಸೆಸ್. ಇದರಲ್ಲಿ ಕಂಪನಿ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ನ ಹೈರ್ ಮಾಡುತ್ತೆ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡೋದಕ್ಕೆ. ಅದು ಯಾವುದಂದರೆ ಡ್ರಾಫ್ಟ್ಸ್ ಹಾಗೂ ರೆಡ್ ಏರಿಂಗ್ ಪ್ರಾಸ್ಪೆಕ್ಟ್. ಎರಡನೇದಾಗಿ ಅಪ್ರೂವಲ್. ಇಂಡಿಯಾದಲ್ಲಿ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಕಂಪ್ನಿಯ ಡಾಕ್ಯುಮೆಂಟ್ಸ್ನ ರೆಫರ್ ಮಾಡುತ್ತೆ ಹಾಗೂ IPOಗೆ ಅಪ್ರೂವಲ್ ಕೊಡುತ್ತೆ. ಮೂರನೇದಾಗಿ ಪ್ರೈಸಿಂಗ್. ಕಂಪನಿ IPOದ ಒಂದು ಪ್ರೈಸ್ ಬ್ಯಾಂಡ್ನ ಫಿಕ್ಸ್ ಮಾಡುತ್ತೆ, ಫ್ಲೋರ್ ಪ್ರೈಸ್ ಟು ಕ್ಯಾಪ್ ಪ್ರೈಸ್ ಅಂತ, ಅದಕ್ಕೆ ಪ್ರೈಸಿಂಗ್ ಅಂತೀವಿ. ನಾಲ್ಕನೇದಾಗಿ ಸಬ್ಸ್ಕ್ರಿಪ್ಷನ್. ಕಂಪನಿ IPOಗೆ ಒಂದು ಸಬ್ಸ್ಕ್ರಿಪ್ಷನ್ ಡೇನ ಫಿಕ್ಸ್ ಮಾಡುತ್ತೆ, ಅದರಲ್ಲಿ ನಾವು ಅಪ್ಲೈ ಮಾಡೋದಕ್ಕೆ ಸಬ್ಸ್ಕ್ರಿಪ್ಷನ್ ಅಂತೀವಿ. ಐದನೇದಾಗಿ ಅಲೋಕೇಶನ್. ಕಂಪನಿ ಸಬ್ಸ್ಕ್ರಿಪ್ಷನ್ ಮಾಡೋದವ್ರಿಗೆ ಅಲೋಕೇಟ್ ಮಾಡಿ ಡಿಮ್ಯಾಟ್ ಅಕೌಂಟ್ನಲ್ಲಿ ಶೇರ್ಸ್ನ ಆ್ಯಡ್ ಮಾಡ್ತಾರೆ, ಅದಕ್ಕೆ ಅಲೋಕೇಶನ್ ಅಂತೀವಿ. IPO ಪಾರ್ಟಿಸಿಪೆಂಟ್ಸ್. IPOದಲ್ಲಿ ಯಾರು ಪಾರ್ಟಿಸಿಪೆಂಟ್ಸ್ ಅಂದರೆ, ಮೊದಲನೇದಾಗಿ ರಿಟೇಲ್ ಇನ್ವೆಸ್ಟರ್ಸ್. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ತಮ್ಮ ಸ್ವಂತ ಡಿಮ್ಯಾಟ್ ಅಕೌಂಟ್ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ರಿಟೇಲ್ ಇನ್ವೆಸ್ಟರ್ಸ್ ಅಂತೀವಿ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, FIIs ಹಾಗೂ DIIs. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಬ್ಯಾಂಕ್ಸ್, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್, ಫೈನಾನ್ಷಿಯಲ್ ಅಸೆಟ್ಸ್ ಮ್ಯಾನೇಜರ್ಸ್, ಬ್ರೋಕರ್ಸ್ ಹಾಗೂ ಇನ್ಶೂರೆನ್ಸ್ ಕಂಪ್ನೀಸ್ ಬರುತ್ತೆ. ಮೂರನೇದಾಗಿ HNIs, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್. ಇವರು ಒಂಥರ ರಿಟೇಲ್ ಇನ್ವೆಸ್ಟರ್ಸೇ, ಬಟ್ ಸಿಗ್ನಿಫಿಕೆಂಟ್ ಅಮೌಂಟ್ನ ಇನ್ವೆಸ್ಟ್ ಮಾಡೋರಿಗೆ HNIs ಅಂತೀವಿ. ಕೊನೆಯದಾಗಿ 3 ಟ್ರಿಕ್ಸ್ ಫಾರ್ 100% IPO ಅಲೋಕೇಶನ್. ಮೊದಲನೇ ಟ್ರಿಕ್ ಬಂದು ಅಪ್ಲೈ ಫಾರ್ ಎ ಬಿಡ್ ಪ್ರೈಸ್, ಕ್ಯಾಪ್ ಪ್ರೈಸ್. ಬಿಡ್ ಫಾರ್ ಎ ಕ್ಯಾಪ್ ಪ್ರೈಸ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ABC ಕಂಪನಿ ತನ್ನ IPO ಶೇರ್ ಪ್ರೈಸ್ನ 90 to 100 ರೂಪೀಸ್ ಇಟ್ಟಿರುತ್ತೆ ಅಂದ್ಕೊಳ್ಳಿ. 90 ರೂಪಾಯಿ ಅಂದರೆ ಫ್ಲೋರ್ ಪ್ರೈಸ್, 100 ರೂಪೀಸ್ ಅಂದರೆ ಕ್ಯಾಪ್ ಪ್ರೈಸ್, ಮ್ಯಾಕ್ಸಿಮಮ್ ಪ್ರೈಸ್. ನೀವು ಯಾವಾಗಲೂ ಬಿಡ್ ಮಾಡಬೇಕಾದ್ರೆ IPOಗೆ ಕ್ಯಾಪ್ ಪ್ರೈಸ್ ಅಂದರೆ ಮ್ಯಾಕ್ಸಿಮಮ್ ಪ್ರೈಸ್ ಬ್ಯಾಂಡ್ಗೆ ಬಿಡ್ ಮಾಡಿ, ಆವಾಗ ನಿಮ್ಮ IPO ಅಲೋಕೇಶನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಅಪ್ಲೈ ಫಾರ್ ಎ IPO ಇನ್ ಎ ಮಿಡಲ್ ಡೇ. ಒಂದು IPOಗೆ 3 ದಿವಸ ಇರುತ್ತೆ ಸಬ್ಸ್ಕ್ರಿಪ್ಷನ್ ಡೇ. ಮೊದಲನೇ ದಿನ ಮಾರ್ಕೆಟ್ ಸೆಂಟಿಮೆಂಟ್ನ ನೋಡ್ಕೊಳ್ಳಿ, ಎರಡನೇ ದಿನ IPOಗೆ ಅಪ್ಲೈ ಮಾಡಿ, ಮೂರನೇ ದಿನ ಸರ್ವರ್ ಬ್ಯುಸಿ ಇರ್ಬೋದು ಅಥವಾ ಯಾವುದಾದ್ರು ಕೋಟಾದಲ್ಲಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಇರ್ತಾರೆ, ಹಾಗಾಗಿ ಎರಡನೇ ದಿನವೇ IPOಗೆ ಅಪ್ಲೈ ಮಾಡಿ. ಮೂರನೇ ಟ್ರಿಕ್, ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಅಂದರೆ ನೀವು ಅಪ್ಲೈ ಮಾಡುವ IPO ಡಿಮ್ಯಾಟ್ ಅಕೌಂಟ್ ಬೇರೆ ಬೇರೆ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಅಂದರೆ ನಿಮ್ಮ ಹತ್ರ 3 ಡಿಮ್ಯಾಟ್ ಅಕೌಂಟ್ ಇದೆ ಸೇಮ್ ಪ್ಯಾನ್ ಕಾರ್ಡಿಂದ ಅಂದರೆ ನಿಮಗೆ IPO ಅಲೋಕೇಶನ್ ಸಿಗಲ್ಲ. ಅದೇ ಪ್ಯಾನ್ ಕಾರ್ಡ್ ಲಿಂಕ್ಡ್ ವಿತ್ ಯುವರ್ ಫಾದರ್ಸ್ ನೇಮ್ ಅಂದರೆ ನಿಮ್ಮ ಅಪ್ಪನ ಹೆಸರಲ್ಲಿರುವ ಡಿಮ್ಯಾಟ್ ಅಕೌಂಟ್ ಪ್ಯಾನ್ ಕಾರ್ಡ್, ನಿಮ್ಮ ಅಮ್ಮನ ಹೆಸರಲ್ಲಿರುವ ಡಿಮ್ಯಾಟ್ ಅಕೌಂಟ್
ನಿಮ್ಮ ಮನೆಯ ಇತರೆ ಸದಸ್ಯರು ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಅವ್ರು ಯಾರ ಹೆಸರಲ್ಲಿರುವ ಪ್ಯಾನ್ ಕಾರ್ಡಿಂದ ಡಿಮ್ಯಾಟ್ ಅಕೌಂಟ್ನ ಲಿಂಕ್ ಆಗಿರೋದ್ರಿಂದ IPOಗೆ ಅಪ್ಲೈ ಮಾಡಿದ್ರೆ ಚಾನ್ಸಸ್ ಆಫ್ 100% IPO ಅಲೋಕೇಶನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.